ಇಲ್ಲಿ ನೋಡಿ ಲೊಕೇಶನ್ಸ್ ಇವೆಲ್ಲ ಹಾಕಿದ್ದಾರೆ, ಬ್ಲಿಂಕ್ಸ್ ಎಲ್ಲ. ಲಡಾಖ್ ಇಲ್ಲಿಗೆ ಹೋಗ್ಬೇಕು, ಇಲ್ಲೋ ರೀಚ್ ಆಗಬೇಕು. CKB ಎಲ್ಲೋ ಈವೆಂಟ್ಗೆ ಹೋಗಿತ್ತಲ್ಲ, ಸೊ ಗಾಡಿ ಬೇರೆ ರೆಡಿ ಆಗ್ತಾಯಿತ್ತು. ನಂದು ಇವ್ರ ಹತ್ರ ಕೊಟ್ಟಿದ್ದೀನಿ ಗಾಡಿನ, ಇದ್ರ ಹತ್ರ. CKB ಗಾಡಿ ಓಡಿಸೋಣ, ಹೆಂಗಿದೆ ನೋಡೋಣ. ಗಾಡಿ ಓಡಿಸಲ್ಲ ಯಾವತ್ತೂ CKB ಗಾಡಿ, ಓಡಿಸಿ ನೋಡೋಣ ಹೆಂಗಿದೆ ಅಂದ್ಬಿಟ್ಟು. ಗಾಡಿಗೆ ಹಾಕ್ಸೋಕ್ಕೆ ಇಷ್ಟೊಂದು ಐಟಮ್ಗಳು. ಸೊ ಹಾಯ್ ಗೈಸ್, ನಾನು ನಿಮ್ಮ ಸ್ಕೈ ಬ್ಲಾಗ, ವೆಲ್ಕಮ್ ಟು ನ್ಯೂ ವಿಡಿಯೋ. ಸೊ ನಾವು ಎಲ್ಲಿದ್ದೀವಿ ಅಂದರೆ, ಗಾಡಿ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಪಕ್ಕದಲ್ಲಿ ಯಾವ ಗಾಡಿ ಇದೆ? ಕೃಷ್ಣಾಬಾಯಿ ಗಾಡಿ. ನಾವು ಇಲ್ಲೇ ಕೃಷ್ಣಾಬಾಯಿ ಮನೆ ಹತ್ರ ಇದ್ದೆ. ಎಲ್ಲೆಲ್ಲಿಂದನೂ ಬಂದ್ಬಿಟ್ಟೆ ಗುರು, ಆಫ್ ರೋಡು, ರಾಂಗ್ ರೂಟ್ ಎತ್ಕೊಂಡ್ಬಿಟ್ಟು. ನೋಡಿ, ಹಾಯ್. ಸೊ ಕೃಷ್ಣಾಬಾಯಿ ಫುಲ್ ಬ್ಯುಸಿ. ಸ್ಯಾಟರ್ಡೆ ಸಂಡೇ ಬಂದ್ಬಿಟ್ರೆ ಅಂತೂ ಕೃಷ್ಣಾಬಾಯಿ ಫುಲ್ ಬ್ಯುಸಿ. ಹೊರಗಡೆ ಇಳಿಬೇಕಾಯ್ತು. ಓಕೆ, ಗಾಡಿ ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲಿದೆ. ಹಾಯ್, ಗುಡ್ ಆಫ್ಟರ್ನೂನ್. ಮತ್ತೇನು ಸಮಾಚಾರ, ಏನು ಮಾಡ್ತಿದ್ರೆ? ಗಾಡಿ ಯಾವುದೋ ರಿಪೇರಿ ನಡೀತಾ ಇದೆ. ಸೂಪರ್. ಹಾಂ, ಹೌದಾ? ಕ್ರೇಜಿ. ಎಷ್ಟು ಇದು ಒಂದೇ ಗಾಡಿ ಇರೋದಾ ಹಿಂಗೆ? ಎಲ್ಲಿ? ಅಲ್ಲೊಂದು ಡ್ಯೂಕ್ ಬಂದು ನಿಂತಿದ್ದಪ್ಪ. ಸೊ 2 ಡ್ಯೂಕ್ಗಳು ರಿಪೇರಿ ಇವತ್ತು. ಫುಲ್ ಬ್ಯುಸಿ ಪರ್ಸನ್ ಇವತ್ತು. ಹಾಂ, ಫುಲ್ ಆಯಿಲೆಲ್ಲ ಚೇಂಜ್ ಮಾಡಿಬಿಟ್ಟು ಇದನ್ನು ಚೇಂಜ್ ಮಾಡಿದ್ದಾರೆ. ಚೈನ್ಸ್ ಪಾಕೆಟು ಎಲ್ಲ ಬಿಚ್ಚಿಬಿಟ್ಟವ್ರೆ. ಆಗಲಿ. ಇನ್ನು ನಮ್ಮ ಅಲೆಮಾರಿ ಅವ್ರು ಫೋನ್ ಮಾಡಿದರು, ಸ್ಟಿಕರಿಂಗ್ ಶಾಪಲ್ಲಿದ್ದೀನಿ ಬಾ ಅಂದ್ಬಿಟ್ಟು. ಇಲ್ಲಿ ಯಾವುದದು ಸ್ಟಿಕರಿಂಗ್ ಶಾಪ್ ಐತಾನೆ, ಗಿರಿನಗರ ಹತ್ರ. ಗಿರಿನಗರ, ಹನ್ನೊಂದು ನಗರ, ಗಿರಿನಗರ ಲೆಕ್ಕ. ಸೊ ಸ್ಟಿಕರಿಂಗ್ ಶಾಪಲ್ಲಿ ಇದ್ದಾರಂತೆ. ಸೊ ಇವಾಗ ಜಸ್ಟ್ ಫೋನ್ ಮಾಡಿದ್ರು, ಬಾಗರು ಇಲ್ಲೇ ಇದ್ದೀನಿ, ಸ್ಟಿಕರಿಂಗ್ ಮಾಡಿಸ್ಬೇಕು, ಬಾ ಮಾಡ್ಸೋಣ ಇದ್ದದ್ದು ಅಂತ. ಸರಿ, ನಾನು ಇಲ್ಲೇ ಬಂದ್ಬಿಟ್ಟಿದ್ನಲ್ಲ, ಒಂದ್ಸಲ ವಿಸಿಟ್ ಕೊಟ್ಬಿಟ್ಟು ಆ ಕಡೆ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಬಂದೆ. ಸೊ ಬೈ ಇನ್ನೂ ಬ್ಯುಸಿ ಐತೆ, ನೋಡೋಣ. ನಂದು ಕೆಳಗಡೆದು ಇಂಜನ್ ಪ್ಲೇಟ್ ಒಂದು ಕಟ್ಟಾಗ್ಬಿಟ್ಟಿದೆ, ಅದನ್ನು ಬಿಚ್ಕೊಂಡು ವೆಲ್ಡಿಂಗ್ ಮಾಡ್ಸೋಕ್ಕಾದ್ರೆ ಎಲ್ಲರೂ ವೆಲ್ಡಿಂಗ್ ಮಾಡಿಸ್ಕೋಬೇಕು. ನೋಡೋಣ, ಅದೊಂದು ಎಲ್ಲರೂ ವೆಲ್ಡಿಂಗ್ ಮಾಡಿಸೋಣ ಹೋಗ್ಬಿಟ್ಟು. ಸೊ ನಾವು ಅಲ್ಲಿಂದ ಇದನ್ನೇನು ಕಟ್ಟಾಗೈತಲ್ಲ, ಲಾಸ್ಟ್ ವೀಡಿಯೋಲ್ಲಿ ನೋಡಿರ್ತೀರ, ಇದು ಕಟ್ಟಾಗಿತ್ತು. ಇದನ್ನು ವೆಲ್ಡ್ ಮಾಡ್ಸೋಕ್ಕೆ ಅಂದ್ಬಿಟ್ಟು ಇಲ್ಲೇ ವೆಲ್ಡಿಂಗ್ ಮಾಡ್ತಾರೆ, ಅಲ್ಲೇ ವೆಲ್ಡಿಂಗ್ ಮಾಡೋದು. ಇದು AMW ನೋಡಿರ್ತೀರಲ್ಲ ಬ್ಲಾಗಲ್ಲಿ. ಸೊ ಅದೇ ಅವರು ಇಂಜನ್ನು ಹೀಟ್ ಆಗ್ಬಿಟ್ಟಿದೆ ಫುಲ್ಲು. ಅಲ್ಲಿಂದ ಬಂದಲ್ಲ, ಸೈಲೆನ್ಸರು ಫುಲ್ ಬಿಸಿ ಆಗಿದೆ, ಅಲ್ಲಿ ಕೈ ಹಾಕ್ಬೇಕು, ತೆಗಿಬೇಕು ಬೋಲ್ಟು. ಸೊ ಅದಕ್ಕೋಸ್ಕರ ಒಂದು ಚೂರು ಕೂಲ್ ಡೌನ್ ಆಗಲಿ, ಅದು ಸ್ವಲ್ಪ ಹೀಟ್ ಕಮ್ಮಿ ಆಯಿತು ಅಂದರೆ ಇದನ್ನು ಕೊಟ್ಬಿಟ್ಟು ಅಲ್ಲಿ ವೆಲ್ಡ್ ಮಾಡೋಕ್ಕೆ ಅವ್ರಿಗೆ ಹೇಳ್ಬಿಟ್ಟು ಹೋಗ್ಬೇಕು. ಏನು ಶಶಾಂಕ್ ಬಂದಿದ್ದಾರಂತೆ, ಅದೇ ಅಲೆಮಾರಿ ಅಂದ್ಬಿಟ್ಟು ಗೊತ್ತು, ತಾರು, ಬ್ಲ್ಯಾಕ್ ತಾರು. ಅವರು ಇಲ್ಲಿ ಸ್ಟ್ರೇಟ್ ಹೋಗಿ ರೈಟಿಗೆ ಹೋಗಿ ಸ್ಟ್ರೇಟ್ ಮುಂದೆ ಹೋದರೆ ಅಲ್ಲೊಂದು ಸ್ಟಿಕರಿಂಗ್ ಶಾಪ್ ಇದೆ. ಗಾಡಿ ನೋಡಿರ್ತೀರ, ಲಾಸ್ಟ್ ಟೈಮು ಗಿರಿಬ್ರೋನು ಸ್ಟಿಕರಿಂಗ್ ಮಾಡಿಸಿದ್ರಲ್ಲ, ನಾಮಕರಣ ಮಾಡಿದ್ರು, ಆ ವಿಡಿಯೋ ನೋಡಿರ್ತೀರ. ಸೊ ಅಲ್ಲಿ ಸ್ಟಿಕರಿಂಗ್ ಮಾಡಿಸ್ತಾ ಇದ್ದಾರಂತೆ ತಾರ್ಗೆ. ಸೊ ಹೋಗ್ಬಿಟ್ಟು ನೋಡೋಣ, ಗಾಡಿಗೆ ಸ್ಟಿಕರಿಂಗ್ ಮಾಡಿಸ್ಬೇಕು, ರೈಡಿಗೆ ಹೋಗೋ ಸಲುವಾಗಿ ಹೋಗ್ಬಿಟ್ಟು ಸ್ವಲ್ಪ ಸ್ಟಿಕರಿಂಗ್ ಎಲ್ಲ ಮಾಡಿಸ್ಬಿಟ್ಟು, ನಂದು ಗಾಡಿ ಏನೋ ಬೇಜಾನ್ ಕೆಲಸ ಇದೆ, ಅದನ್ನು ಮುಗಿಸೋಣ ಹೋಗ್ಬಿಟ್ಟು. ನಾನು ನೋಡಿ ಎಷ್ಟು ಕೆಲಸ ಇದೆ ಯಪ್ಪ. ಲಡಾಖ್ ಹೋಗೋದು ಇಷ್ಟು ಈಸಿ ಕೆಲಸ, ಎಷ್ಟು ಕಠಿಣ ಕೆಲಸ ಮರೆಯ. ಈಸಿ ಅಂದ್ಕೊಂಡಿದ್ದೆ, ಇಷ್ಟೆಲ್ಲ ಮೊದಲೇ ಹೋಗೋಕ್ಕಿಂತಲೇ ಮುಂಚೆನೇ ಇಷ್ಟೊಂದು ಪ್ರಿಪ್ರೇಷನ್ನು, ಪ್ಲ್ಯಾನ್ಸು, ಡಿಸ್ಕಷನ್ನೇ ಅಜ್ಜಿ ಒಂದು ವಾರ ಆಗ್ಬಿಟ್ಟೈತೆ. ಅಂದರೆ 7 ದಿನ ಡಿಸ್ಕಷನ್ ಮಾಡಿದೆ ಆಲ್ಟರ್ನೇಟಿವ್ ಆಗಿ. ಒಂದು ದಿನ ಸಿಗೋದು, ಮತ್ತೆ ಮಾತಾಡೋದು, ತಿರ್ಗಾ ಅದು ಇದು ಅಂತ ಚೇಂಜ್ ಆಗೋದು. ಸೊ ರೂಟ್ ಮ್ಯಾಪ್ ಚೇಂಜ್ ಆಗೋದು, ಬರೀ ಇದೇ ಆಗೋಗಿದೆ. ಸೊ ಫೈನಲ್ ಆಗಿ ಮಾಡಿದ್ದೀವಿ, 23 ಸ್ಯಾಟರ್ಡೆ ಬಿಡೋಣ ಅಂದ್ಬಿಟ್ಟು. ನೋಡಬೇಕು ಇನ್ನು ಎಷ್ಟು ಏನು ಅಂತ ಇನ್ನು ಡಿಸ್ಕಸ್ ಮಾಡಬೇಕು. ಇನ್ನು ಯಾವಾಗ ಬಿಡೋದು, ಕರೆಕ್ಟಾಗಿ ಎಷ್ಟು ಗಂಟೆ ಬಿಡೋದು, ನಾವು ಇಲ್ಲಿಂದ ಗಾಡಿ ಎತ್ಕೊಂಡು ಹೋಗೋದಾ, ಬೈಕಲ್ಲೇ ಹೋಗೋದಾ, ಏನು ಬೈಕ್ನ ಟ್ರಾನ್ಸ್ಪೋರ್ಟ್ ಮಾಡಿಸೋದಾ ಗೊತ್ತಿಲ್ಲ, ಇನ್ನೂ ಅದನ್ನು ಡಿಸ್ಕಸ್ ಮಾಡಿಲ್ಲ. ಅದು ಇವಾಗ ಫೈನಲ್ ಆಗುತ್ತೆ, ನೋಡೋಣ ಏನಾಗುತ್ತೆ ಅದು. ನೋಡೋಣ, ಇವಾಗ ಗಾಡಿ ಫಸ್ಟು ಅದು ವೆಲ್ಡ್ ಮಾಡಿಸ್ಕೊಂಡು, ಇನ್ನೂ ಬೇಜಾನ್ ಕೆಲಸ ಇದೆ. ಅದು ಸ್ಪಾರ್ಕ್ ಪ್ಲಗ್ ಚೇಂಜ್ ಮಾಡಬೇಕು, ಆಮೇಲೆ ಬ್ರೇಕ್ ಪ್ಯಾಡ್ಸು, ಚೈನು ಟೈಟ್ ಮಾಡಬೇಕು. ಅದು ಬಿಟ್ಟರೆ ಇಂಜನ್ ಆಯಿಲ್ ಚೇಂಜ್ ಮಾಡಿಸ್ಬೇಕು, ಇಂಜನ್ ಆಯಿಲ್ ಹಾಕಬೇಕು. ಅದು ಬಿಟ್ಟರೆ ಫುಲ್ ಪರ್ಫೆಕ್ಟ್ ಆಗಿದೆ ಲಡಾಖ್ ಹೋಗಿ ಗಾಡಿ. ಯಾಕಂದರೆ ಟೈರ್ಗಳಿನ್ನೂ ಹೊಸದು, ಇನ್ನೂ ಭಾಳ ದಿನ ಏನಾಗಿಲ್ಲ. ಒಂದು ಲಾಸ್ಟ್ ಸೆಪ್ಟೆಂಬರಲ್ಲಿ ತೊಗೊಂಡಿದ್ದಲ್ಲ. ಸೊ ಹಾಗಾಗಿ ಇನ್ನೂ ಬೇಜಾನು ಒಂದು 4 months 5 months ಇದೆ ಆರಾಮಾಗಿ. ಗಾಡಿ ಇನ್ನೂ ವೆಲ್ ಆ್ಯಂಡ್ ಗುಡ್ ಕಂಡೀಷನಲ್ಲಿದೆ. ನೋಡೋಣ ಇನ್ನು ಎಷ್ಟೊತ್ತಾಗುತ್ತೆ, ಏನೇನಾಗುತ್ತೆ ಇವತ್ತು ಅಂತ ನೋಡ್ತೀರಾ ಬ್ಲಾಗಲ್ಲಿ, ಓಕೆನಾ? ಗಾಡಿ ಬಿಸ್ತವ್ರೆ. ಸೊ ಇದೆ ಈ ಪೋರ್ಷನ್ ಕಟ್ಟಾಗಿರೋದು, ಈ ಆ ಕಡೆ ಹೆಂಗಿದೆ ಅಲ್ಲ, ಈ ಕಡೆ ಕಟ್ಟಾಗಿರೋದು ಅದು.
ಸೊ ಇಲ್ಲೇ ಇದೆಪ್ಪ ವೆಲ್ಡಿಂಗು, ಅದೇ ಮಾಡಿಸ್ಬೇಕು ಹೋಗ್ಬಿಟ್ಟು. ನೋಡೋಣ ಎಷ್ಟೊತ್ತಾಗುತ್ತೆ, ಅವ್ರು ಎಷ್ಟೊತ್ತಲ್ಲಿ ಮಾಡಿಕೊಡ್ತಾರೆ ಗೊತ್ತಿಲ್ಲ. ಆ ಥರ ಹಿಡ್ಕೊಂಡ್ಬಿಟ್ಟು ವೆಲ್ಡ್ ಮಾಡ್ತಾರೆ. ಎಷ್ಟು ಮಟ್ಟಿಗೆ ಕುತ್ಕೊಳ್ಳುತ್ತೆ, ಸ್ಟ್ರಾಂಗ್ ಆಗಿರುತ್ತೆ ಅಂತ ಗೊತ್ತಿಲ್ಲ. ಬಟ್ ಈಗ ಲಡಾಖ್ ಹೋಗ್ಬರೋ ಗಂಟ ನೋಡೋಣ. ಅಲ್ಲಿಗೆ ಹೋದ್ಮೇಲೆ ಏನಾದರೂ ಆದರೆ ಚೇಂಜ್ ಮಾಡಬೇಕು. ನೋಡೋಣ, ವೆಲ್ಡಿಂಗ್ ಮಾಡಿಸ್ಕೊಂಡು ಸಿಗ್ತೀನಿ. ಆಗೋಯ್ತಪ್ಪ, ನೀರಲ್ಲಿ ಬೇರೆ ನೆನೆಸ್ಬಿಟ್ಟು ಆಗಲೇ ತಣ್ಣಗೆ ಮಾಡ್ಬಿಟ್ರೆ 5 ನಿಮಿಷ ಆಗೋಯ್ತು ಬೇಗ. ಎಷ್ಟೊತ್ತು ಇನ್ನು ಫಿಟ್ಟಿಂಗ್ ಮಾಡಿಸ್ಕೊಂಡು ಹೋಗ್ಬಿಡೋಣ ಅನ್ಕೊತಾ ಇದ್ದೀನಿ. ಅಪ್ಪ ಇರಾಕು ದುಡ್ಗಿದೆಯಾ ಹಾಕಬೇಕು. ಆಯ್ತಪ್ಪ, ಫುಲ್ಲು 3,000 ಹೊಡ್ತಾ 100 ಕಾಲು ಮುಗ್ದೋಯ್ತು ಅಷ್ಟೇ. ಭಯ ಹಾಕ್ಬಿಡ್ತೀರಾ? ಅಷ್ಟೇ, 10 ನಿಮಿಷ ಆಗೋಯ್ತು. ಓಕೆ, ಸೊ ಯಾರ್ದು ತಾರು? ಶಶಾಂಕು. ಏನೋ ಸ್ಟಿಕ್ಕರಿಂಗ್. ಅಣ್ಣ ಮಾಡಿಸ್ಬಿಟ್ಟವ್ರು ಆಲೆ, ಮಿಸ್ಟರ್ ಅಲೆಮಾರಿ ಆಲೆ ಆಗ್ಬಿಟ್ಟೈತೆ ಸ್ಟಿಕ್ಕರಿಂಗು. ಎಷ್ಟೋ ಮಾಡಿಸೋರು ಅನ್ಸುತ್ತೆ. ಮಿಸ್ಟರ್ ಅಲೆಮಾರಿ ಅಂತ ಹಾಕ್ಸೈತೆ. ತಿರ್ಗ ಏನೇನು ಹಾಕ್ಸೈತಪ್ಪ. ಹಾಯ್, ಮತ್ತೆ ಹಾಕ್ಸ್ಬಿಟ್ರಾ? ಎಷ್ಟಾಯ್ತು? ಇನ್ನು ಆಗ್ತೈತೆ ಅದೇನವ? ಓಕೆ. ಸಕ್ಕದಾಗ ಆ ಸೈಡ್ ಈ ಸೈಡ್ ಹತ್ರ ಸೂಪರು. ಈ ಕಡೆನೂ ಆಗೈತೆ ಮಿಸ್ಟರ್ ಅಲೆಮಾರಿ ಅಂದ್ಬಿಟ್ಟು. ಸೊ ಈ ಸೈಡು ಆಗೈತಪ್ಪ. ಕ್ರೇಜ್ ಯಾಕಂತೈತೆ. ಪ್ರಾಬ್ಲಮ್ ಏನಂದ್ರೆ ಯಾಕೆ ಅಲ್ಲಿ ಅಲೋ ಇಲ್ಲ ಅಂತ. ಈ ಲೈಟ್ ತೆಗಿಬೇಕು, ಟಿಂಟ್ ತೆಗಿಬೇಕು. ಅದಕ್ಕೆ ಬಟ್ಟೆ ಸುತ್ತಬಿಡೋಣ. ಅದೇ ಅವ್ರು ಹೇಳಿದ್ರಲ್ಲ ಬಟ್ಟೆ ಸುತ್ತಬೇಕು ಅಂತ. ನಾನು ಹೇಳಿಲ್ವಾ ಟೆಂಟ್ ಹಾಕ್ಸ್ಬೇಡ ಅವತ್ತು, ಸುಮ್ಮನೆ ನಾನು ಹಾಕ್ಸ್ಬಿಟ್ಟಿದ್ದೆ ಅವಾಗ. ಹೌದಾ? ಮುಂದೆ ಪಾಪ ಸೇವ್ ಮಾಡ್ಬೋದಾಯ್ತು, ನನಗೆ ಗೊತ್ತಿರಲಿಲ್ಲ. ತಗ್ಸ್ಬೇಕಂತ ಇವಾಗ ಏನು ಮಾಡೋಕ್ಕಾಗಲ್ಲ, ತಗ್ಸ್ಲೇಬೇಕು. ಹೌದಾ? ಪ್ರಾಬ್ಲಮ್ ಏನಂದ್ರೆ ಇವಾಗ ಒಳಗಡೆ ಒಂದು ಸ್ಟಿಕ್ಕರ್ ಹಾಕ್ತೀನಿ. ಹೌದಾ? ಅದು ನಂಬರ್ ಪ್ಲೇಟ್. ಹಾಂ, ಒಳಗಡೆ ತೆಗೆದ್ರೆ ಇವಾಗ ಅದು ಬರುತ್ತೆ ಆಚೆ. ಓ, ಅದೇ ಅವ್ರು ಆಕ್ಚುಲಿ ಹೇಳಿದ್ರು ಅವರು ಅವತ್ತು. ಹಾಂ, ಹಿಡಿದ್ರೆ ಹಾಂ ಹೋಟೆಲ್ ಬಿಡಿಸ್ಕೊಳ್ಳಿ ಅಂತ. ಹಾಂ, ಅದೇ ಆ ಥರ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಬೇಡ, ಫೈನ್ ಹೇಳ್ತಾರಂತೆ. ತುಂಬಾ ತಲೆನೋವು. ಅಲ್ಲ, ಆ ಸೈಡೆಲ್ಲ ಅದೇ ಥರ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ. ಅದೇ ಬಿಡ್ಸೋದು ಬೆಸ್ಟು. ಸುಮ್ಮನೆ ಯಾಕೆ ನಾವು ಹೋಗ್ತಿರೋದು ಮೊದಲೇ ಡೇಸು ಟೈಟಾಗಿ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಅದರಲ್ಲಿ ಬೇರೆ ಮತ್ತೆ ಈ ಥರ ಎಲ್ಲ ಆಗೋಗ್ಬಿಡ್ತು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಈ ಥರ ತೆಗೆದ್ಬಿಟ್ಟು ತೊಗೊಂಡೋಗೋದೇ ಬೆಸ್ಟು. ಇಲ್ಲ, ಇದಕ್ಕೆ ಪ್ಲಗ್ ಅಂಡ್ ಪ್ಲೇ ಥರ ಮಾಡ್ಸೋಣ ಅಂತ. ಓಕೆ, ಬೇಕಂದಾಗ. ಬಟ್ ವೈರಿಂಗ್ ಪ್ಲಗ್ ಅಂಡ್ ಪ್ಲೇ. ಓಕೆ, ನೋಡೋಣ ಹೆಂಗೆ ಮಾಡ್ತಾರೆ ಇವತ್ತು. ಹೋಗೋಣ ಅಲ್ಲಿ. ಸರಿ, ನೋಡೋಣ. ಅದು ನೋಡ್ಬಿಟ್ಟು ಏನಾಗುತ್ತೆ ಹಂಗೆ. ಬಟ್ ಮಾತ್ರ ಕ್ರೇಜ್ ಕಾಣ್ತಾ ಇದೆಯಪ್ಪ ಸೈಡಿಂದ ಮಿಸ್ಟರ್ ಅಲೆಮಾರಿ. ಕಂಪ್ಲೀಟ್ ಆಗಿಲ್ಲ. ಹಾಂ, ಮೈಲ್ ಸ್ಟೋನ್ಸ್ ಬರುತ್ತೆ. ಹಾಂ, ಪಿನ್ ಮಾರ್ಕ್ಸ್ ಬರುತ್ತೆ. ಓಕೆ. ಸೊ ಇನ್ನೂ ಬೇಜಾನಿದೆ ಸ್ಟಿಕ್ಕರಿಂಗು ಇದೆ. ನೀವು ನೋಡಿರ್ತೀರಾ ಆಲ್ರೆಡಿ. ಎಷ್ಟೊಂದು ಜನ ಕಮೆಂಟ್ ಹಾಕ್ಬಿಟ್ಟು ಬಂದಿದ್ದೀರಾ ಶಾಪ್ ಲೊಕೇಶನ್ ಕೊಡಿ ಅಂತ ಹೇಳ್ಬಿಟ್ಟು ಎಲ್ಲ ಬಂದಿದ್ರಿ. ಸೊ ಅದೇ ಶಾಪು. ಸೊ ಇಲ್ಲೇ ಮಾಡಿಸ್ತಾ ಇದ್ದೀವಿ. ಮಾಡಿಸೋಣ. ಇನ್ನೂ ಸ್ಟಿಕ್ಕರಿಂಗ್ ಎಲ್ಲ ನಡೀತಾ ಇದೆ. ಆಗಲಿ. ಅಪ್ಪ ಶಿಟ್. ಓಕೆ, ಸೊ ಊಟ ಮಾಡೋಕ್ಕೆ ಬಂದರೆ ಒಂಚೂರು ಏನೋ ತಿನ್ಕೊಂಬರೋಣ ಅಂತ ಹೋಗಿದ್ವಿ ಅಷ್ಟೇ. ಸ್ಟಿಕ್ಕರಿಂಗು ಆಗ್ತೈತೆ. ಇನ್ನು ಇಲ್ಲೋಡ್ ಲೊಕೇಶನ್ಸ್ ಇವೆಲ್ಲ ಹಾಕಿದ್ದಾರೆ, ಬ್ಲಿಂಕ್ಸ್ ಎಲ್ಲ. ಲಡಾಖ್ ಇಲ್ಲಿಗೆ ಹೋಗ್ಬೇಕು, ಇಲ್ಲೋ ರೀಚ್ ಆಗಬೇಕು. ಒಳಗೆ ಯಾರವ್ರು ಗೊತ್ತಾ? ಹಾಯ್, ಮುಗೀತಾ ಈವೆಂಟು? ಹೆಂಗಿತ್ತು? ಸಗದಾಗಿತ್ತಾ? ಹೊಡೆದ್ರ ಟ್ರಾಲು ಫುಲ್ಲಾ? ಹೌದಾ? ಹಾಂ ಹಾಂ, ಹ್ಞೂ ಹಾಕೋರಲ್ಲ ಇಲ್ಲಿ CK ಬೈ. ಸೂಪರ್ ಕ್ರೇಜ್ ಆಗಿತ್ತಂತೆ. ಹೋಗಿ ಬಂದ್ರೆ ಬೆಳಗ್ಗೆ ಈವೆಂಟ್ ಇತ್ತು. ಸೀರೆ ಡೈರೆಕ್ಟ್ ಇಲ್ಲೇ ಬಂದ್ಬಿಟ್ರಾ? ಹಾಂ, ಡೈರೆಕ್ಟ್ ಹಿಂಗೆ ಬಂದ್ರಾ? ಓಕೆ. ಸೊ ನೋಡೋಣ. CK ಬೈ ಎಲ್ಲೋ ಈವೆಂಟ್ಗೆ ಹೋಗಿತ್ತಲ್ಲ. ಸೊ ಗಾಡಿ ಬೇರೆ ರೆಡಿ ಆಗ್ತಾ ಇತ್ತು. ನಂದು ಇವ್ರ ಹತ್ರ ಕೊಟ್ಟಿದ್ದೀನಿ ಗಾಡಿನ. ಇದ್ರ ಹತ್ರ CK ಬೈ ಗಾಡಿ ಓಡಿಸೋಣ, ಹೆಂಗಿದೆ ನೋಡೋಣ. ಗಾಡಿ ಓಡಿಸಲ್ಲ ಯಾವತ್ತೂ CK ಬೈ ಗಾಡಿ. ಓಡಿಸಿ ನೋಡೋಣ ಹೆಂಗಿದೆ ಅಂದ್ಬಿಟ್ಟು. ಯಾಕೆ ಲೈಟ್ ಆನ್ ಇಟ್ ಐತೆ? ಹಾಂ, ಓಡಿಸಿ ನೋಡೋಣ. ಗಾಡಿ ಹೋಗಿ ಹಿಂಗೆ ಬರೋ ಅಷ್ಟರಲ್ಲಿ ಯಾರು ಬಂದರು ನೋಡ್ರಿ, ಎಕ್ಸ್ಪಲ್ಸು ಅಣ್ಣ ಗಾಡಿ ಎತ್ಕೊಂಡು ಹಂಗೆ ಬಂದ್ಬಿಟ್ಟು ಏನೋ ಸೌಂಡ್ ಬರ್ತೈತೆ ಅಂದ್ಬಿಟ್ಟು. ಅದು ಆಯ್ತಾ? ಇಂಜನ್ ಕಿಡ್ನಿ ಬಿಚ್ಚಿ ಸೈಡ್ಗೆ ಇಟ್ಬಿಟ್ಟವ್ರೆ. ಹಾರ್ಟು ಕಿತ್ತು ಸೈಡ್ಗೆ ಇಟ್ಬಿಟ್ಟವ್ರೆ. ಹಾರ್ಟ್
ಹಾರ್ಟ್ ಬಿಚ್ಚು ಸೈಡಿಗೆ ಇಟ್ಟವ್ರಂತೆ. ಮಾಡೋ ಆರ್ಟ್ ಕೃಷ್ಣ ಮಾತ್ರ. ಸೊ ಫುಲ್ ಹಾರ್ಟೇ ಬಿಚ್ಚು ಸೈಡಿಗೆ ಇಟ್ಬಿಟ್ಟಿದ್ದಾರೆ. ನೋಡೋಣ ಇನ್ನು ಎಕ್ಸ್ಪಲ್ಸು ಏನೋ ಸೌಂಡ್ ಬರ್ತೈತೆ ಅಂದ್ಬಿಟ್ಟು ಮಾಡ್ತೇವ್ರೆ. ಕೃಷ್ಣ ಅವರು ಮಾಡಲಿ, ನಮ್ಮ ಡಾಕ್ಟ್ರ್ ಏನೋ ಮಾಡ್ತಿರ್ತಾರೆ ಹಂಗೆ. ಮಲ್ಟಿ ಅಂತೆ ಇರಲಿ ಮಲ್ಟಿ ಅಂತ ನೋಡಿದ್ರೆ ಹೆಸರು. ಬಲ್ಲಿ ಕೃಷ್ಣ ಬೈ ಅವ್ರ ಪೆಟ್ಟು ಇದಾವೆ. ಇನ್ನೂ ಬೇರೆ ಜನ ಇದಾವೆ ಬೆಗ್ಗಳು, ಎಲ್ಲೆಲ್ಲ ಹೋಗಿರ್ತವೆ, ಬರ್ತಿರ್ತವೆ ಅವಾಗ ಮಾತಾಡ್ಸ್ಕೊಂಡು ಹೋಗೋಕ್ಕೆ. ಹಾಂ ಆಗಲಿ, ಇನ್ನೂ ಎಕ್ಸ್ಪಲ್ಸ್ ಆಗ್ತೈತೆ. ಆಗಲಿ ಸರ್, ಗ್ಯಾಪಲ್ಲಿ ಬಂದ್ಬಿಟ್ಟವ್ರೆ. ಹೊಡಿತಾನೆ ಅವ್ರೆ, ಅದನ್ನು ಬೀಳುತ್ತೆ ನೋಡಿ ಜಗೋದೆಗಳು. ನೆಲಕ್ಕೆ ಇಡಬೇಡ, ಬೆಂಡ ಬೈತದೆ. ಮೇಲೆ ಇಡ್ಕೊ ಹಂಗೆ. ಡಿಫ್ರೆನ್ಸ್ ಲೇಟ್ ಆಗಿದೆ ಅದಕ್ಕೆ. ಗಾಡಿ ಪಾರ್ಟ್ಸ್ ತರಕ್ಕೆ ಹೋಗ್ತಾ ಇದೀವಿ ಇವಾಗ. ಕೃಷ್ಣಾಬಾಯಿ ಗಾಡಿ ಓಡಿಸ್ತೈತೆ. ಅದು ಸೆನಾಲ್ ಬೇರೆ ಕನೆಕ್ಟ್ ಅವರಪ್ಪ ಇವರಿಬ್ರು. ರೋಡಲ್ಲಿ ಏನು 5 ನಿಮಿಷ ರೋಡ್ಗೆ ಸೆನಾ ಕನೆಕ್ಟ್ ಮಾಡ್ಕೊಂಡವ್ರೆ. 5 ನಿಮಿಷ ರೋಡ್ಗೆ ಆ ಗಾಡಿ ಪಾರ್ಟ್ಸ್ ತರಕ್ಕೆ ಹೋಗ್ತಾರೆ. ಐಟಮ್ ಬೇಕಾಗಿತ್ತು, ನೆಟ್ಸ್ ಎಲ್ಲ. ಗಾಡಿ ಆಫ್ ಆಗೋದು. ಇರಲಿ ಬರ್ತಾನೆ. ಅದು ಫಾಗ್ ಲ್ಯಾಂಪ್ ಹಾಕೋಕ್ಕೆ ಅಂದ್ಬಿಟ್ಟು ನೆಟ್ ಬೋಲ್ಟು ಇದೊಂದು ತೊಗೊಂಡ್ರೆ. ಫಾಗ್ ಲ್ಯಾಂಪ್ ನಮ್ಮ ಕೃಷ್ಣಾಬಾಯಿ ಅವರು ಮೇಲೆ ಹಾಕೋಣ ಅಂತವ್ರೆ, ಕೆಳಗಡೆ ಬೇಡ ಲಟ ಕುಡಿಬೇಕಾರೆ ಅಂತ. ಸೊ ಇನ್ನೂ ಆಗಿದಾವಪ್ಪ. ಇವನು ಕೌಶಿಕ್ದು ಗಾಡಿಗಳಿಗೆ ಇಲ್ಲಿ ನೋಡಿ ಐಟಮ್ಗಳು. ಇದು ಹಳೆ ತಾನೇ ಇದು? ಹಾಂ, ಇದು ಹಳೇದು. ಇವು ಹೊಸವು 4 ಹಾಕೋಣ ಅಂತವ್ರೆ. ಓಕೆ 4 ಹಾಕೋರ ಅಂತವ್ರೆ. ಶೋರೂಮಿಂದ ಬರೋದು 2 ಇದಕ್ಕೆ. ಇದು 4 ಬರುತ್ತೆ. 4 ಹಾಕೋಣ ಅಂದ್ಬಿಟ್ಟು ನೋಡೋಣ ಏನೋ ಮಾಡ್ತವ್ರೆ. ಇನ್ನೂ ಎಲ್ಲ ಬಾಡಿ ಬಿಚ್ಚಾಕವ್ರೆ. ಶೋರೂಮ್ ಯಾವುದು ಅಂದರೆ CKB ಎಲ್ಲ ಬರ್ತಾರಲ್ಲಪ್ಪ ಆಲ್ರೆಡಿ. ಗಣೇಶ್ ಆಟೋಮೊಬೈಲ್ಸು ಅದೇ. ನೋಡೋಣ ತೊಗೊಂಡೋಗಿ ಇನ್ನೂ ಎಷ್ಟೊತ್ತಾಗುತ್ತೆ ಏನೋ ನೋಡೋಣ. ಹೋಗ್ಬಿಟ್ಟು ಗಾಡಿಗೆ ಹಾಕ್ಸೋಕ್ಕೆ ಇಷ್ಟೊಂದು ಐಟಮ್ಗಳು. ಅದೇ ಬರ್ರಿ ಹೋಗೋಣ. ಏನಪ್ಪ ಗಾಡಿ ಹೆಜ್ಜೆಗೂ ಕೆಲಸಗಳು ಬರ್ತಾ ಇದ್ದಾವೆ ಸಣ್ಣ ಪುಟ್ಟ. ಹಂಗೆ ಒಂದೊಂದೇ ಮಾಡ್ಕೊಂಡು ಗಾಡಿ ಹಿಡಿದ್ರೆ ಇಷ್ಟೊಂದು ಕೆಲಸ ಅಂತ ಗೊತ್ತೇ ಇರಲಿಲ್ಲ. ಬೆಳಗ್ಗೆ ಬಂದಿದ್ದು ಇನ್ನೂ ಆಯ್ತಾನೆ ಐತೆ ಕೆಲಸ. ಆಗಲಿ 8 ಗಂಟೆ ಆಯಿತು ಫ್ರೆಂಡ್. ಇನ್ನು ಫಾಗ್ ಲ್ಯಾಂಪ್ದು ಕೆಲಸ ಆಗ್ತಿದೆ ಫ್ರೆಂಡ್. ಕೃಷ್ಣವ್ರಿಗೆ ಇನ್ನೊಂದೇನು ಅಂದರೆ ಕೃಷ್ಣವ್ರಿಗೆ ಸ್ಯಾಟಿಸ್ಫೈ ಬೇಕು. ಅದು ಹಿಂಗೆ ಬರಬೇಕು ಅಂದರೆ ಅದು ಹಂಗೆ ಬರಬೇಕು. ಅದು ಬರೋ ಗಂಟ ಅವ್ರು ಬಿಡಲ್ಲ. ಹಾಂ, ಅದಕ್ಕೆ. ಸೊ ಹಂಗಾಗಿ ನಾವೇನು ಮಾತಾಡೋಕ್ಕಾಗಲ್ಲ. ಸುಮ್ಮನೆ ಮಾತಾಡಿದರೆ ಮತ್ತೆ ಬೈತಾರೆ. ಹೊಡೆದೇ ಉಗಿತಾರೆ. ಅದಕ್ಕೆ ನಾವು ಸೈಲೆಂಟಾಗಿ ಸೈಡಿಗೆ ಕೈ ಕಟ್ಕೊಂಡು ನಿಂತ್ಕೊಂಡಿದ್ದೀವಿ. ನೋಡೋಣ ಆಗಲಿ, ಹಂಗೆ ಮಾಡಿ. ಓಕೆ. ಸೊ ಇವಾಗ ಅದೇ ಕ್ಲಚ್ ಕೇಬಲ್ಲು, ಎಕ್ಸಲೇಟರ್ ಕೇಬಲ್ಲು 2 ಹೊಸದು ಹಾಕಿರೋದ್ರಿಂದ ಮತ್ತು ಇನ್ನೊಂದು ಸ್ಪೇರು. ನಾಳೆ ಇನ್ ಕೇಸ್ ಏನಾದ್ರು ಲಡಾಖಲ್ಲಿ ಏನಾದರೂ ಆದರೆ ತೆಗೆದುಬಿಟ್ಟು ಜಸ್ಟ್ ಇದನ್ನು ಬಿಚ್ಚೋದು, ತಿರ್ಗಾ ಹಿಂಗೆ ಟೈಟ್ ಮಾಡ್ಕೊಳ್ಳೋ ಥರ. ಸೊ ಇನ್ನೊಂದು ಸ್ಪೇರ್ ಕೇಬಲ್ನ ಹಾಕ್ತಿರೋದು. ಶಾಬಾಯಿ ಇನ್ನೂ ಆಗ್ತೈತೆ. ಇದು ಆ್ಯಕ್ಸಿಲೇಟ್ರದ, ಇದು ಕ್ಲಚ್ಚು ಆ್ಯಕ್ಸಿಲೇಟ್ರದ್ದು ಆಗ್ತೈತೆ. ಇದು ಕ್ಲಚ್ದೊಂದು ಹಾಕಿ, ಇದು ಎಕ್ಸ್ಟ್ರಾ. ಇದು ಅಡಿಷ್ನಲ್. ನಾಳೆ ಅದೇನು ಕೇಸ್ ಏನಾದ್ರು ಪ್ರಾಬ್ಲಮ್ ಆಯಿತು ಅಂದರೆ ಸೊ ಇದನ್ನು ಜಸ್ಟ್ ಅಟ್ಯಾಚ್ ಮಾಡೋದಷ್ಟೇ. ಯಾಕಂದರೆ ನಾಳೆ ಹೋಗ್ಬಿಟ್ಟು ನಿಂತ್ಕೊಂಡು ಈ ಥರ ಮಾಡ್ಕೊಂಡು ನಿಂತ್ಕೊಳ್ಳೋಕ್ಕಾಗಲ್ಲ. ಸೊ ಏನಾದರೂ ಇಮಿಡಿಯೇಟ್ ಆಗೋಯ್ತು ಅಂದರೆ ಹಿಂಗೆ ಜಸ್ಟ್ ಹಂಗೆ ಪ್ಲಗ್ ಆ್ಯಂಡ್ ಪ್ಲೇ ಹಂಗೆ ಹಾಕ್ಕೊಂಡು ಹೋಗ್ತಾ ಇರೋದು. ಇರ್ತಾರೆ ನಮ್ಮ ಕೃಷ್ಣ ಅವ್ರು ಇರ್ತಾರೆ, ನೋಡ್ತೀರಾ ವ್ಲಾಗಲ್ಲಿ ಯಾವಾಗಲೂ. ಇದೆ ಲಡಾಖ್ ಟ್ರಿಪ್ಪಲ್ಲಿ ಇವಾಗ ಗಾಡಿಯಲ್ಲಿ ಹೋಗೋಣ ಅಂತ ಹೇಳ್ತವ್ರೆ. ಇಲ್ಲಿಂದನೇ ಹೊಡಿಯೋಣ ಅಂತವ್ರೆ. ನೋಡೋಣ ಎಲ್ಲ ನಮ್ಮ ಕೃಷ್ಣ ಬೈ ಹೆಂಗೆ ಹೇಳುತ್ತೆ ಹಂಗೆ ಮಾಡೋಣ. ಗಾಡಿ ಆಗ್ತಾ ಇರೋದು ಇವಾಗ. ಆ್ಯಕ್ಸಿಲೇಟರ್ ಕೇಬಲ್ ಕುತ್ಕೊಂತು, ಇನ್ನೊಂದು ಕ್ಲಚ್ ಕೇಬಲ್. ಫಾಗ್ ಲ್ಯಾಂಪ್ ಮೇಲೆ ಹಾಕಿದ್ದೀವಿ. ಸೊ ಫಾಗ್ ಲ್ಯಾಂಪ್ ಮೇಲೆ, ಯಾಕಂದರೆ ಲಡಾಖ್ ಟ್ರಿಪ್ಪಲ್ಲಿ ಕೆಳಗಡೆ ಇದ್ರೆ ಅದು ಯೂಸ್ ಆಗಲ್ವಂತೆ, ಮೇಲೆ ಇದ್ರೇ ಅದು. ಸೊ ಯೂಸಿಲ್ಲ ಅಲ್ಲ ಅಂತಲ್ಲ, ಇವಾಗ ಲಾಂಗ್ ಹೊಡಿತಾ ಇದ್ದೀವಿ ಅನ್ನೋ ರೀಸನ್ಗೆ ನಮ್ಮ ಕೃಷ್ಣ ಡಾಕ್ಟರ್ ಅವ್ರು ಹೇಳಿರೋದೇನು ಅಂದರೆ ಕೆಳಗಡೆ ಇದ್ದರೆ ಅದು ವೇಸ್ಟು. ಸೊ ಅದನ್ನು ಮೇಲೆ ಹಾಕೋಣ ಅಂದ್ಬಿಟ್ಟು ಮೇಲೆ ಹಾಕ್ಕೊಂಡಿದ್ದೀವಿ ಇವಾಗ. ಇನ್ನು ಅದೇ ಕೇಬಲ್ಗಳೆಲ್ಲ ರೆಡಿ ಆಯಿತು. ಕ್ಲಚ್ ಕೇಬಲ್ಲು, ಕ್ಲಚ್ ಪ್ಲೇಟ್ಸ್, ಇದು ಕ್ಲಚ್ ಪ್ಲೇಟ್ಸು, ಆಮೇಲೆ ಅದೇ ಎಕ್ಸಲೇಟರ್ ಕೇಬಲ್ಲು, ಫಾಗ್ ಲ್ಯಾಂಪು ಎಲ್ಲ ಮೇಲೆ ಬಂತು ಅಷ್ಟೇ. ಉಳಿದಿದ್ದೆಲ್ಲ ರೆಡಿ ಆಗೈತೆ. ಇದೆಲ್ಲ ನೋಡಿರ್ತೀರ ಮೊನ್ನೆ ಹಾಕ್ಸಿದ್ದು ಅಷ್ಟೇ, ಇನ್ನೇನು ಉಳಿದಿಲ್ಲ ಗಾಡಿಗೆ. ಎಲ್ಲ ರೆಡಿ ಟು ಗಾಡಿ ವಾಶ್ ಮಾಡಿಬಿಟ್ಟು ನೀಟಾಗಿ ಎಕ್ಸ್ಟ್ರಾ ಐಟಮ್ಗಳು ಒಂದಿಷ್ಟು ಗಾಡಿ ಸಲುವಾಗಿ ಅಂತಲೇ ಇಟ್ಕೋಬೇಕಾಗತ್ತೆ.
ಅದು ಇಟ್ಕೊಳ್ಳೋಣ. ವೈರಿಂಗ್ ಕೆಲಸ ನೋಡಿಲ್ಲ, 9 ಗಂಟೆ ಆಯಿತು. ವೈರಿಂಗ್ ಕೆಲಸ ನೋಡಿಲ್ಲ, ವೈರಿಂಗ್ ಕೆಲಸನೇ ಮುಗಿತಾ ಇಲ್ಲ ಗುರು. ಇದು ಮೌಂಟ್ದು ಇಲ್ಲ ಹಾಕಿರೋದು, ಎಲ್ಲಿತ್ತು ತೆಗ್ದು ಇಲ್ಲ ಹಾಕಿದ್ರಿ. ಇವಾಗ ನೀಟಾಗಿರ್ಬೇಕು ಅಷ್ಟೇ. ಯಾರು ಬಿಚ್ಬೇಡ ತಾಳಪ್ಪ ಮತ್ತೆ ಬಿಚ್ಬೇಡ ಏನಂತ ಕಾನ್ಸೆಪ್ಟ್. ಇಲ್ಲಿತ್ತು ಅಲ್ಲೇ ಇರಲಿ. ಫ್ರೆಂಡ್ಸ್ ಈಗ ಕೆಳಗೆ ಟ್ಯಾಗ್ ಮೇಲಿಂದ ಹೋಗುತ್ತೆ ಇಲ್ಲೂ. ಕೃಷ್ಣವ್ರ ಪ್ರೊಫೆಷ್ನಲ್ ಕೆಲಸ ಅಪ್ಪ. ನೋಡಿ, ಯಾರಾದ್ರು ಗಾಡಿ ಗಿಡಿ ಮಾಡಿಸ್ತೀರಾ ಅಂದರೆ ಇವ್ರ ಲೊಕೇಶನ್ನು ನಂಬರು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಓಕೆನಾ? ಸೊ ಮಾಡ್ಕೊಂಬನ್ನಿ. ಇನ್ಸ್ಟಾಗ್ರಾಮ್ ಟೈಮ್ ಅದೇ ಕಾಲ್ ಮಾಡಿ ಕೇಳ್ಕೊಳ್ಳಿ ಅವ್ರು ಯಾವಾಗ ಫ್ರೀ ಇದ್ದಾರೆ ಏನು ಅಂತ. ಆ ಟೈಮಲ್ಲಿ ಅಪಾಯಿಂಟ್ಮೆಂಟ್, ಯಾಕಂದರೆ ನೋಡಿ ಇವತ್ತು ಸ್ಯಾಟರ್ಡೆ ಸಂಡೇ, ಇವತ್ತು ಆಲ್ರೆಡಿ ಅಲ್ಲೊಂದು ಡ್ಯೂಕ್ ಇದೆ, ಹೊರಗಡೆ ಒಂದು ಡ್ಯೂಕ್ ಇದೆ. ಇಲ್ಲ, ಒಂದು ಡ್ಯೂಕ್ ಹೋಗ್ಬಿಡ್ತಾ? ಒಂದು ಡ್ಯೂಕ್ ಹೋಯ್ತು. ಇಲ್ಲ 2 ಇಲ್ಲೇ ಇದ್ದಾವೆ. ಇಲ್ಲೊಂದು ಡ್ಯೂಕ್ ಇದೆ, ಅಲ್ಲೊಂದು ಡ್ಯೂಕ್ ಇದೆ. ಆಮೇಲೆ ಎಕ್ಸ್ಪಲ್ಸ್ ಒಂದು ಕೌಶಿಕ್ದು, ಆಮೇಲೆ ನಂದೊಂದು ಹಿಮಾಲಯ. ಬೆಳಗ್ಗೆಯಿಂದ 4 ಗಾಡಿ ಮೇಲೆ ವರ್ಕ್ ಮಾಡ್ತಿದ್ದಾರೆ. ಸೊ ಹಂಗೆ ಸ್ವಲ್ಪ ಅವ್ರಿಗೂ ಟೈಮ್ ಬೇಕಾಗುತ್ತೆ. ನಾವು ಹಂಗೆ ನಮ್ಮದು ಅಂದ್ಬಿಟ್ಟು ಮಾಡಿಕೊಡ್ತಿರೋದಿಲ್ಲಿ, ಬಟ್ ಎಲ್ಲರಿಗೂ ಹಂಗೆ ಆಗಲ್ಲ. ಸೊ ನೀವು ಒಂದ್ಸಲ ಕಾಲ್ ಮಾಡಿಕೊಂಡು ಫ್ರೀ ಮಾಡಿಕೊಂಡು ಅವ್ರು ಯಾವಾಗಿದ್ದಾರೆ, ಫ್ರೀ ಇದ್ದಾರಾ, ಮಾಡಿಕೊಡ್ತಾರೆ ಅನ್ನೋದಾದರೆ ಕೇಳಿಕೊಂಡು ಬಂದು ಮಾಡಿಸ್ಕೊಳ್ಳಿ. ಆ ಕಾನ್ಸೆಪ್ಟ್ ಇಟ್ಕೊಳ್ಳಿ, ಹೇಳ್ತೀನಿ ತಲೆಯಲ್ಲಿ ಮಾಡೋಣ ಲಡಾಖಲ್ಲಿ. ಸೊ ಗೈಸ್, ಫೈನಲ್ಲಿ 9:15 ಆಯ್ತಾ ಬಂತು. ಗಾಡಿ ಟೆಸ್ಟ್ ರೈಡ್ಗೆ ಹೋಗ್ತಾಯಿತ್ತು. ಇವಾಗ ಟೆಸ್ಟ್ ರೈಡ್ಗೆ ಹೋಗ್ತಾಯಿದೆ, ಯಾಕಂದರೆ ವೈರಿಂಗ್ ವರ್ಕು, ಫಾಗ್ ಲ್ಯಾಂಪು ಹಾಕಿ ಓಡಿಸು, ಚೆಕ್ ಮಾಡೋದು. ಏನದು ಏನೂ ಇಲ್ಲ, ಅವಾಗಿಂದ ಒದಿತಾನೆ ಇದೆ ಗುರು ಎಲ್ಲ ಐಟಮ್ಗಳನ್ನ. ಹಾಂ, ಆಯಿತು. ಇದೊಂದು ಗಾಡಿ ಫುಲ್ಲು ಕ್ಲಚ್ ಪ್ಲೇಟ್ಸು ಎಲ್ಲ ಎಕ್ಸ್ಟ್ರಾ ಎಡಿಷ್ನಲ್ಲು ಸಪ್ರೇಟ್ ಮಾಡಿ ಒಂದೊಂದು ಎಕ್ಸ್ಟ್ರಾ ಕ್ಯಾರಿ ಮಾಡ್ತಾ ಇರೋದು, ಯಾಕಂದರೆ ಮೊನ್ನೆ ತಾನೇ ಸರ್ವಿಸ್ ಬೇರೆ ಆಗಿದೆಯಲ್ಲ. ಸೊ ಇನ್ನು ಇಲ್ಲಿ ಕ್ಲಚ್ ಪ್ಲೇಟ್ಸ್ ಇದ್ದಾವೆ. ಆಮೇಲೆ ಇದು ಫ್ರಂಟ್ ಬ್ಯಾಕ್ 2 ಕ್ಲಚ್ ಪ್ಲೇಟ್ಸು, 2 ತಗೊಂಡು ಹೋಗೋಣ, ಇಟ್ಕೋಬೇಕಿದ್ದು ಸೇಫಾಗಿ, ಏನೋ ರೈಡಲ್ಲಿ ಯೂಸ್ ಆಗುತ್ತೆ. ಅದು ಬಿಟ್ಟರೆ ಮತ್ತೇನಿಲ್ಲ ಇರೋ. ಇವಾಗ ಲೈಟ್ ಹೆಂಗೆ ಬೀಳ್ತಿದೆ ನೋಡು. ಕೆಳಗಿದ್ದಾಗ ಅಷ್ಟು ಬೀಳ್ತಾ ಇರಲಿಲ್ಲ ಅವಯ್ಯ, ಇವಾಗ ಚೆನ್ನಾಗಿ ಬೀಳ್ತಿದೆ ಲೈಟು. ಹಾಂ, ಎಲ್ಲ ರೋಡ್ಗೆ ಹೋಗ್ತಾಯಿತ್ತು, ಏನು ಬೀಳ್ತಾ ಇರಲಿಲ್ಲ. ಇವಾಗ ಮೇಲೆ ಹಾಕಿದ್ವಲ್ಲ ಫಾಗ್ ಲ್ಯಾಂಪು, ಇವಾಗ ಚೆನ್ನಾಗಿ ಬೀಳ್ತಿದೆ. ಆಲ್ ಕ್ರೆಡಿಟ್ ಗೋಸ್ ಟು ಕೃಷ್ಣ ಬೈ. ಓಕೆ, ಏನೋ ಆಯಿಲಿಂಗು ಅಲ್ಲಿ ಇಲ್ಲಿ ಸ್ವಲ್ಪ ಕಡ್ರ ಸೌಂಡ್ಗಳು, ನಟ್ಟು ಬೋಲ್ಟು ಲೂಸ್ ಆಗಿರ್ತಾವಲ್ಲ. ಸೊ ಅದಕ್ಕೋಸ್ಕರ ಚೂರು ಆಯಿಲ್. ಅಯ್ಯೋಯ್ಯೋ, ಏನು ಹಿಂಗೆ ಸೆಂಟ್ರ್ ಸ್ಟ್ಯಾಂಡ್ ಹಾಕೋಕ್ಕೆ ಈರಬಿನಾ ಹೆಂಗೆ ಅಂತ ಎಕ್ಸ್ಪಲ್ಸ್ ಓಡಿಸ್ತಾರೆ ನೋಡಿ. ಮತ್ತೆ ಓಹೋ, ಸ್ಟ್ಯಾಂಡು ಬೇರೆ ಅದಿರೋದೆ ಹೆಂಗೆ ತಾನೇ? ಹೌದಾ? ಒಳಗೆ ಸ್ಪೇಸರ್ ಕೊಟ್ಟು ಹಾಕಬೇಕು ನೋಡಿ. ಏನು ಗುರು, ಮುಟ್ಟಿದ್ರೆ ಒಂದು ಕೆಲಸ ಬರ್ತದಲ್ಲ ಗಾಡಿದು. ಹೋಗೋಣ ಅಂದ್ಬಿಟ್ಟು ಎತ್ತಾ ಇದ್ದೀನಿ ಗಾಡಿ, ತಿರ್ಗಾ ಒಂದು ಹಿಡ್ಕೊಂಡ್ರು. ಹಾಂ, ಅಯ್ಯೋ ದೇವ, ಏನು ಟೈಮ್. ಅದು ಬೇರೆ ಲೂಸ್ ಆಗೈತೆ ಸ್ಟ್ಯಾಂಡು. ಆಯಿತು, ಸೊ ಫ್ರಂಟಿಂದ ಹಿಂಗೆ ಕಾಣ್ತಾ ಇದೆ. ಮೊದಲು ಎಲ್ಲ ಐಟಮ್ಗಳು ಇಲ್ಲಿದ್ವು ಇಲ್ಲಿ. ಸೊ ಇವಾಗ ಇದು ಪವನ್ ಬ್ರಹ್ಮಣ್ಯ ಹಾಕ್ಸ್ತಲ್ಲ, ಸೊ ಅದಕ್ಕೆ ಮೌಂಟ್ಸ್ ಇಲ್ಲಿ ಹಾಕ್ಸ್ಬಿಟ್ಟೆ. ಆಮೇಲೆ ಮೇನ್ ಫಾಗ್ ಲ್ಯಾಂಪು. ಇವಾಗ ಫಾಗ್ ಲ್ಯಾಂಪು ಯಾವ ಥರ ಬೀಳುತ್ತೆ ಅಂತ ತೋರಿಸ್ತಾ. ಇವಾಗ ಮೊದಲು ಏನಾಗ್ತಿತ್ತು ಅಂದರೆ ಫುಲ್ ಎಲ್ಲ ಕೆಳಗೆ ಬೀಳೋದು. ಇವಾಗ ಏನಾಗುತ್ತೆ ಅಂದರೆ ಫುಲ್ ಸ್ಪ್ರೆಡ್ ಆಗುತ್ತೆ. ಇವಾಗ ಮೇಲ್ಗಡೆ ಫಾಗ್ ಲ್ಯಾಂಪು ಮೇಲೆ ಹಾಕ್ಸಿದ್ವಿ, ಚೇಂಜ್ ಆಯಿತು. ಆಮೇಲೆ ಕ್ಲಚ್ ಕೇಬಲು, ಎಕ್ಸಲೇಟರ್ ಕೇಬಲು 2 ಹೊಸದು ವಿತ್ ಎಕ್ಸ್ಟ್ರಾ 1 ಎಡಿಷ್ನಲ್ಲು. ಸೊ ಆಗಿದೆ ಇಷ್ಟು. ನೋಡಿ ಹೋಗೋಣ, ಇನ್ನು ಟೈಮ್ ಆಗ್ಬಿಟ್ಟೈತೆ, ಬೇಗ ಹೋಗ್ಬೇಕು. ನಮ್ಮ ಮೇಡಮ್ ಬೇರೆ ಕಾಯ್ತವ್ರೆ, ಓಕೆನಾ? ಹೋಗೋಣ, ಏನೋ ಮಾಡ್ತವ್ರೆ ಇಬ್ಬರು. ನೋಡಿ ಇದು ಏನು, ಇದು ಸ್ಟ್ಯಾಂಡು ಏನು ಸೈಡ್ ಸ್ಟ್ಯಾಂಡು ಏನು ಶೂ ಅಂತ ಬರುತ್ತಲ್ಲ, ಅದಕ್ಕೆ ಒಂದು ಶೂ ಥರ ಬರುತ್ತೆ ಕ್ಯಾಪು, ಓಕೆನಾ? ನೀವೆಲ್ಲ ಸ್ಟ್ಯಾಂಡ್ ಸಪೋರ್ಟಿಗಿರಲಿ, ಗ್ರಿಪ್ ಇರಲಿ ಅಂದ್ಬಿಟ್ಟು ಹಾಕ್ಸ್ತಿರಲ್ಲ,
ಬೇಗ ಲೂಸ್ ಆಗೋಯ್ತದಪ್ಪ, ಅದು ಹೆವಿ ಲೂಸ್ ಆಗೋಗುತ್ತೆ. ಎಷ್ಟು ಸಲ ಟೈಟ್ ಮಾಡಿಸಿರೋ ಲೂಸ್ ಆಗೋಗ್ಬಿಡುತ್ತೆ. ಏನು ಇಲ್ಲೋ ನಮ್ಮ ಕೃಷ್ಣವೇ ಎಲ್ಲ ಮಾಡ್ಕೊಂಡಿರೋದು ನೋಡು. ಒಂದು 100 ರೂಪೀಸ್ ಕೊಟ್ಬಿಟ್ಟು ಒಂದೆರಡು ಮೆಟಲ್ ಪಾರ್ಟ್ಸು ಈ ಥರ ವೆಲ್ಡ್ ಮಾಡಿಸ್ಕೊಂಬಿಟ್ರೆ ಬೆಸ್ಟು, ನೀಟಾಗಿ ಕೂತ್ಕೊಳ್ಳುತ್ತೆ. ಇದು ನೋಡಿ ನಮ್ಮದು ಪದೇ ಲೂಸ್ ಆಗ್ತಾ ಇರುತ್ತೆ, ಈ ಥರ ಟೈಟ್ ಮಾಡ್ತಾ ಇರ್ಬೇಕು. ಇವಾಗ ಅಳ್ಳಾಡ್ತಾ ಇಲ್ಲ, ನಡೆಯುತ್ತೆ. ಇನ್ನು ಮತ್ತೆ ತಿರ್ಗಾ ಲೂಸ್ ಆಯಿತು ಅಂತ ತಿರ್ಗಾ ಟೈಟ್ ಮಾಡಬೇಕು, ಆ ಥರ. ಓಕೆ ಫ್ರೆಂಡ್, ಥ್ಯಾಂಕ್ ಯು ಸೋ ಮಚ್ ಕೃಷ್ಣ ಬೈ ಅವ್ರಿಗೆ. ನಮ್ಮ ಒಂದು ಸರ್ವೀಸು ಬೆಳಿಗ್ಗೆಯಿಂದ ಪಾಪ ಎಲ್ಲ ಬಿಟ್ಟು ಊಟ, ನಿದ್ದೆ, ಟೈಮು, ರೆಸ್ಟು ಎಲ್ಲ ಬಿಟ್ಟು ಮಾಡಿ ಇವಾಗ ಗಾಡಿ ರೆಡಿ ಆಗೈತೆ. ನಾವು ಹೋಗ್ಬೇಕು. ಇನ್ನು ಸೇರ್ದಾಗಬೇಕಲ್ಲಪ್ಪ. ಇನ್ನು ಇವನು ಎಷ್ಟು ಗಂಟೆಗೆ ಹೋಯ್ತಾನೋ ಇನ್ನೂ ಗೊತ್ತಿಲ್ಲ. ಆಲ್ರೆಡಿ 9:00 ಆಗ್ತಾ ಬಂತು. ಕೃಷ್ಣ ಬೈ ಒಂದು ಟೆಸ್ಟ್ ರೈಡ್ ಹೋಗ್ತೈತೆ, ಹೋಗಿ ಬರಲಿ. ಏನದು ಅವ್ನು ಬಿಡಲ್ಲ, ಅವನು ಕೃಷ್ಣ ಆಗಬೇಕು ಅಂದ್ರೆ ಅದು ಹಂಗೆ ಬರಲೇಬೇಕು. ಅಲ್ಲಿ ಗಂಟೆ ಬಿಡಲ್ಲ. ನನ್ನ 1 ಅವರಲ್ಲಿ ಹೋಗಿದೆ ಎಲ್ಲ ಆಲ್ರೆಡಿ. ತಿರ್ಗಾ ಅದನ್ನು ಕರೆಕ್ಟಾಗಿ ಅದೇ ವೈರು, ಗಿಯರು, ಕೇಬಲು ಒಂದು ಕಡೆನೂ ಎಲ್ಲೂ, ಯಾಕಂದರೆ ಲಾಂಗ್ ರೈಡ್ ಹೊಡಿತಾ ಇರೋದಲ್ಲ. ಸೊ ಅದಕ್ಕೋಸ್ಕರ ಫುಲ್ ಬೆಳಗ್ಗೆಯಿಂದ ಟೈಮ್ ತೊಗೊಂಡು ಕೇಬಲು, ವೈರಿಂಗು ಎಲ್ಲ ನೀಟಾಗಿ ಮಾಡ್ತಾ ಇರೋದು. ನೋಡ. ಓಕೆ, ಬಾಯ್. ಹೋಗಿ ಬರೋಣ. ನೀನು ಮುಗಿಸ್ಕೊಂಡು ಬೇಗ ಹೊರಡು. ನನಗೆ ವಾಟ್ಸಪ್ ಮಾಡ್ತೀರಾ?